ಉತ್ತರ ಕೊರಿಯಾದ ಹುಚ್ಚು ದೊರೆ ಕಿಮ್ ಜಾಂಗ್ ಉಂಗ್ ಹಾಗೂ ರಷ್ಯಾದ ಅಧ್ಯಕ್ಷರಾಗಿರುವಂತಹ ಪುಟಿನ್ ಅವರು ಈಗ ಒಟ್ಟಿಗೆ ಸೇರ್ಕೊಂಡು ಏನೋ ಒಂದು ಮಸಲತ್ತನ್ನ ಮಾಡ್ತಾ ಇದ್ದಾರೆ ಅಮೆರಿಕದ ವಿರುದ್ಧ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಹುಚ್ಚು ದೊರೆಯಾಗಿರುವಂತಹ ಕಿಮ್ ಜಾಂಗ್ ಉಂಗ್ ಹಾಗೂ ಹಲವಾರು ವಿವಾದಗಳಿಗೆ ಈಡಾಗಿರುವಂತಹ ರಷ್ಯಾದ ಅಧ್ಯಕ್ಷರಾಗಿರುವಂತಹ ಪುಟಿನ್ ಇವರಿಬ್ರು ಕೂಡ ಭೇಟಿಯಾಗಿದ್ದಾರೆ. ಹಾಗೆ ಏನೇನೋ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇವರಿಬ್ಬರಿಗೂ ಕೂಡ ಅಮೆರಿಕ ಆಗಲ್ಲ. ಕಿಮ್ ಜಾಂಗ್ ಉಂಗ್ ಒಂದು ಕ್ಷಿಪಣಿ ದಾಳಿಯಲ್ಲಿ ಅಮೆರಿಕನ ಧ್ವಂಸ ಮಾಡ್ತೀನಿ ಅಂತ ಕೂತಿದ್ದಾನೆ. ಹಾಗೆ ನಾನೊಂದು ದೊಡ್ಡ ಅಸ್ತ್ರವನ್ನ ಇಟ್ಕೊಂಡು ಕೂತಿದ್ದೀನಿ ಅಮೆರಿಕಾದ ಮೇಲೆ ದಾಳಿ ಮಾಡೋಕೆ ಅಂತ ಕಿಮ್ ಜಾಂಗ್ ಉಂಗ್ ಹೇಳ್ತಾನೆ ಇರ್ತಾರೆ. ಪುಟಿನ್ ಅವ್ರಿಗೂ ಕೂಡ ಅಂದ್ರೆ ರಷ್ಯಾಗೂ ಕೂಡ ಅಮೆರಿಕ ಆಗಲ್ಲ. ಈ ಒಂದು ಕಾರಣಕ್ಕೆ ಶತ್ರುಗಳ ಶತ್ರು ಮಿತ್ರರು ಅನ್ನುವಂತಹ ಮಾತನ್ನ ಪುಟಿನ್ ಹಾಗೂ ಕಿಮ್ ಜಾಂಗ್ ಉಂಗ್ ಸತ್ಯ ಮಾಡೋಕೆ ಹೊರಟಿದ್ದಾರೆ. ಈ ವಿಚಾರ ಯಾಕೆ ಹೇಳ್ದೆ ಅಂತಂದ್ರೆ ಸ್ನೇಹಿತರೆ, ಕಿಮ್ ಜಾಂಗ್ ಉಂಗ್ ಹಾಗೂ ಪುಟಿನ್ ಅವರು ಹಲವಾರು ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ. ಪುಟಿನ್ ಅವರು ಕಿಮ್ ಜಾಂಗ್ ಉಂಗ್ ಅವರಿಗೆ ಒಂದು ಕಾರನ್ನ ಅಂದ್ರೆ ದುಬಾರಿ ಕಾರನ್ನ ಗಿಫ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ನೋಡಿ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉಂಗ್ಗೆ ರಷ್ಯಾದ ಅಧ್ಯಕ್ಷರಾಗಿರುವಂತಹ ಪುಟಿನ್ ಅವರು ವಿಶೇಷ ಉಡುಗೊರೆಯನ್ನ ಕಳಿಸಿಕೊಟ್ಟಿದ್ದಾರೆ. ಕಿಮ್ ಜಾಂಗ್ ಉಂಗ್ ಅವರ ವೈಯಕ್ತಿಕ ಬಳಕೆಗಾಗಿ ಅವರು ರಷ್ಯಾದ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಮಂಗಳವಾರ ಅಧಿಕೃತ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿದ್ದಾರೆ. ಈ ಉಡುಗೊರೆಯು ವಿಶ್ವಸಂಸ್ಥೆಯ ನಿಯಮಗಳ ಉಲ್ಲಂಘನೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಉಭಯ ದೇಶಗಳ ನಡುವೆ ಎಷ್ಟು ಪ್ರೀತಿ ವಿಶ್ವಾಸವಿದೆ ಅಂತ ತೋರಿಸಲು ರಷ್ಯಾದ ಅಧ್ಯಕ್ಷರಾಗಿರುವಂತಹ ಪುಟಿನ್ ಅವರು ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿರುವಂತಹ ಕಿಮ್ ಜಾಂಗ್ ಉಂಗ್ ಅವರಿಗೆ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಆ ಕಾರು ರಷ್ಯಾದಲ್ಲೇ ಸಿದ್ಧಪಡಿಸಲಾಗಿದ್ದು ಹಲವು ವಿಶೇಷತೆಗಳನ್ನ ಒಳಗೊಂಡಿದೆ. ಈ ಉಡುಗೊರೆಯು ವಿಶ್ವಸಂಸ್ಥೆಯ ನಿಯಮವನ್ನ ಉಲ್ಲಂಘಿಸಿದಂತಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ವಿಶ್ವಸಂಸ್ಥೆಯು ರಷ್ಯಾ ಹಾಗೂ ಉತ್ತರ ಕೊರಿಯಾದ ನಡುವಿನ ವಹಿವಾಟುಗಳನ್ನ ನಿಷೇಧ ಮಾಡಿದೆ. ಮಾಧ್ಯಮ ಸಂಸ್ಥೆ KCNA ಪ್ರಕಾರ ಫೆಬ್ರವರಿ 18ರಂದು ರಷ್ಯಾದ ಕಾರನ್ನ ಉತ್ತರ ಕೊರಿಯಾದ ಕಿಮ್ನ ಸಹಾಯಕನಿಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಿಮ್ನ ಸಹೋದರಿ ಪುಟಿನ್ ಅವರಿಗೆ ಧನ್ಯವಾದವನ್ನ ಕೂಡ ಅರ್ಪಣೆ ಮಾಡಿದ್ದಾರೆ. ಹಾಗೂ ಈ ಉಡುಗೊರೆಯು ಇಬ್ಬರ ನಾಯಕರ ನಡುವಿನ ವೈಯಕ್ತಿಕ ಸಂಬಂಧವನ್ನ ಸ್ಪಷ್ಟವಾಗಿ ತಿಳಿಸುತ್ತದೆ ಅಂತ ಕೂಡ ಹೇಳಿದ್ದಾರೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪುಟಿನ್ ಅವರನ್ನ ಭೇಟಿ ಮಾಡಲು ಕಿಮ್ ಅವರು ರಷ್ಯಾವನ್ನ ತಲುಪಿದ್ರು. ಅಲ್ಲಿ ಅವರು ಪುಟಿನ್ ಅವರ ಕಾರಿನಲ್ಲಿ ಕುಳಿತುಕೊಂಡಿದ್ರು. ಇದೇ ವೇಳೆ ಪುಟಿನ್ ಅವರು ಕಾರು ಜೌರಸ್ ಲಿಮೋಸಿನ್ ಬಗ್ಗೆ ಕಿಮ್ ಅವರು ಆಸಕ್ತಿಯನ್ನ ತೋರಿದ್ರು. ಅವ್ರ ಕಾರ್ ಚೆನ್ನಾಗಿದೆ ಅಂತ ಅವರು ನೋಡ್ತಾನೆ ಇದ್ರು. ಆಗ ಪುಟಿನ್ ಅವರ ಕಾರನ್ನ ಉಡುಗೊರೆಯನ್ನಾಗಿ ನೀಡಬೇಕು ಅಂತ ಥಿಂಕ್ ಮಾಡಿದ್ರು. ಈಗ ಆ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ. ಅಂದ್ರೆ ಕಿಮ್ ಜಾಂಗ್ ಉಂಗ್ ಅವರು ಆಸೆ ಪಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಪುಟಿನ್ ಅವರು ಕಾರನ್ನ ನೀಡಿದ್ದಾರೆ. ಕಿಮ್ಗೆ ಕಾರುಗಳ ಒಲವು ತುಂಬಾನೇ ಇದೆ. ರಷ್ಯಾದಿಂದ ಉತ್ತರ ಕೊರಿಯಾಕ್ಕೆ ಯಾವ ಮಾದರಿಯ ಕಾರನ್ನ ಕಳಿಸಲಾಗಿದೆ ಅನ್ನೋದು ಎಲ್ಲೂ ಕೂಡ ಉಲ್ಲೇಖವಾಗಿಲ್ಲ. ಕಿಮ್ಗೆ ಆಟೋಮೊಬೈಲ್ಗಳೆಂದರೆ ತುಂಬಾ ಇಷ್ಟ ಅಂತ ಹೇಳಿ ನಂಬಲಾಗ್ತಾ ಇದೆ ಮತ್ತು ಅವರ ಬಳಿ ಅನೇಕ ವಿದೇಶಿ ಐಷಾರಾಮಿ ಕಾರುಗಳು ಕೂಡ ಇದೆ. ಕೊರಿಯಾ ಉಕ್ರೇನ್ ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡುತ್ತಿದ್ದ ಉಭಯ ದೇಶಗಳ ನಡುವೆ ಆಮದು ರಫ್ತು ವೇಗವಾಗಿ ಹೆಚ್ಚಾಗ್ತಾ ಇದೆ. ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ಬಳಸಿದಂತಹ ಪಿರಂಗಿಗಳು, ರಾಕೆಟ್ಗಳು ಮತ್ತು ಬ್ಯಾಲಿಸ್ಟರ್ ಕ್ಷಿಪಣಿಗಳನ್ನ ಉತ್ತರ ಕೊರಿಯಾ ಪೂರೈಕೆ ಮಾಡುತ್ತದೆ ಅಂತ ಹೇಳಿ ನಂಬಲಾಗ್ತಾ ಇದೆ. ಆದಾಗ್ಯೂ ಕೂಡ ಉತ್ತರ ಕೊರಿಯಾ ರಷ್ಯಾಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳಿಸುವುದನ್ನ ನಿರಾಕರಣೆ ಮಾಡಿದೆ. ನೋಡೋದ್ರಲ್ಲ ವೀಕ್ಷಕರೇ, ಹುಚ್ಚು ದೊರೆ ಹಾಗೆ ವಿವಾದಗಳಿಂದ ಹೆಸರುವಾಸಿಯಾಗಿರುವಂತಹ ರಷ್ಯಾದ ಅಧ್ಯಕ್ಷರಾಗಿರುವಂತಹ ಪುಟಿನ್ ಅವರಿಬ್ರು ಸೇರ್ಕೊಂಡು ಅಮೆರಿಕಾದ ಮೇಲೆ ಒಂದು ದೊಡ್ಡವಾಗಿರುವಂತಹ ಅಥವಾ ಒಂದೊಳ್ಳೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಅಮೆರಿಕಾವನ್ನ ಧ್ವಂಸ ಮಾಡೋಕೆ ಇಬ್ರು ಕೂಡ ಸಜ್ಜಾಗಿ ನಿಂತಿರೋ ತರ ಕಾಣಿಸ್ತಾ ಇದೆ. ರಷ್ಯಾದಲ್ಲಿ ಅಂದರೆ ರಷ್ಯಾಕ್ಕೆ ಉತ್ತರ ಕೊರಿಯಾ ಹಲವಾರು ಕ್ಷಿಪಣಿಗಳಾಗಿರಬಹುದು ಅಥವಾ ಇನ್ನೂ ಹಲವಾರು ವಿಚಾರಗಳಾಗಿರ್ಬೋದು, ಯುದ್ಧಕ್ಕೆ ಏನೇನ್ ಬೇಕೋ ಅದಷ್ಟು ಕೂಡ ಕಳಿಸುವಂತಹ ಕೆಲಸವನ್ನ ಒಳಗೆ ಮಾಡ್ತಾ ಇದೆ. ಆದರೆ ಎದುರುಗಡೆಯಿಂದ ಒಪ್ಪಂದದಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಉತ್ತರ ಕೊರಿಯಾದ ಸರ್ವಾಧಿಕಾರಿ ಹುಚ್ಚು ದೊರೆ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, ಪುಟಿನ್ಗೆ ಯಾವುದೇ ರೀತಿಯ ಶಸ್ತ್ರಾಸ್ತ್ರ ಆಗಿರಬಹುದು, ಅಣುಬಾಂಬ್ ಆಗಿರಬಹುದು ಯಾವುದು ಕೂಡ ಹೋಗ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆದ್ರೂ ಕೂಡ ಇಬ್ರು ಕೂಡ ಸ್ನೇಹಿತರು ಹಾಕೊಂಡು ಕಾರ್ಗಳನ್ನ ಗಿಫ್ಟ್ ಆಗಿ ಕೊಟ್ಕೊಂತ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ, ಇಬ್ಬರ ಸ್ನೇಹ ಬೆಳಕಿಗೆ ಬರುತ್ತಾ, ಪ್ರಪಂಚದ ಮುಂದೆ ಕಾಣಿಸುತ್ತಾ ಇದು ಅಂತ ಕಾದ್ ನೋಡ್ಬೇಕಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.